ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಿಮಗೆ ಮೊಣಕಾಲು ನೋವಿದೆಯಾ? ಕೀಲು ನೋವಿನಿಂದ ನಡೆಯುವುದೇ ಕಷ್ಟವಾಗ್ತಾ ಇದೆಯಾ? ಮೆಟ್ಟಲು ಹತ್ತುವಾಗ ಅಥವಾ ಕುಳಿತು ಎದ್ದೇಳುವಾಗ ನೋವು ಹೆಚ್ಚಾಗ್ತಾ ಇದೆಯಾ? ಅಥವಾ ದೇಹದಲ್ಲಿ ಯಾವುದೇ ಆಯಾಸ, ದುರ್ಬಲತೆ, ಶಕ್ತಿ ಇಲ್ಲದಂತೆ ಅನ್ನಿಸ್ತಾ ಇದೆಯಾ? ಹೆಚ್ಚಿನ ಜನರು ಇದನ್ನು ವಯಸ್ಸಿನ ಸಮಸ್ಯೆ ಎಂದು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಕೆಲವೊಮ್ಮೆ ನಮ್ಮ ದೇಹದಲ್ಲಿ ಅನಗತ್ಯ ಪೋಷಕಾಂಶಗಳ ಕೊರತೆಯು ಇದಕ್ಕೆ ಕಾರಣವಾಗಿರಬಹುದು. ಇಂದಿನ ವಿಡಿಯೋನಲ್ಲಿ 3 ವಿಶೇಷವಾಗಿ ನಿಮ್ಮ ಮನೆಯಲ್ಲೇ ಸಿಗುವಂತಹ ಬೀಜಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ 3 ಬೀಜಗಳಲ್ಲಿ ಫೈಬರ್, ಒಮೆಗಾ 3, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್ ಹಾಗೂ ಹಲವಾರು ಪೋಷಕಾಂಶಗಳಿವೆ. ಹಾಗಿದ್ರೆ ಈ 3 ಬೀಜಗಳು ಯಾವುವು? ಅವುಗಳನ್ನು ಹೇಗೆ ತಯಾರಿಸಬೇಕು? ಹೇಗೆ ಅದನ್ನು ಬಳಸಬೇಕು? ಯಾವ ಸಮಯದಲ್ಲಿ ಸೇವಿಸಬೇಕು? ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು? ಎಲ್ಲವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ಹಾಗಾದರೆ ಈ ಬೀಜಗಳ ಮಹತ್ವವನ್ನು ತಿಳಿಯೋಣ. ಮೊದಲನೆಯದು ಮೆಂತ್ಯ. ಈ ಸಣ್ಣ ಬೀಜದಲ್ಲಿ ಫೈಬರ್, ಐರನ್, ಮೆಗ್ನೀಷಿಯಂ, ಪ್ರೋಟೀನ್ ಹಾಗೂ ಹಲವಾರು ಪೋಷಕಾಂಶಗಳಿವೆ. ಮೆಂತ್ಯೆಯನ್ನು ನಮ್ಮ ಅಡುಗೆ ಮನೆಯಲ್ಲಿ ಅನೇಕ ವರ್ಷಗಳಿಂದ ಬಳಸಲಾಗುತ್ತಿದೆ. ಸಮತೋಲಿತ ಆಹಾರದ ಭಾಗವಾಗಿ ಇದನ್ನು ಸೇವಿಸುವುದರಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆಯ ಆರೋಗ್ಯಕ್ಕೂ ಇದು ಬೆಂಬಲ ನೀಡುತ್ತದೆ. ಅದಕ್ಕಾಗಿ ಅನೇಕ ಮನೆಗಳಲ್ಲಿ ಮೆಂತ್ಯವನ್ನು ಪೌಷ್ಟಿಕ ಆಹಾರವಾಗಿ ಬಳಸುತ್ತಾರೆ. ನೆಕ್ಸ್ಟ್ ಸೀಡ್ ಬಂದು ಅಳಸಿ ಬೀಜ, ಅಂದರೆ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕರೀತಾರಲ್ಲ ಅದು. ಇದರಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲ ಅತ್ಯುತ್ತಮವಾಗಿದೆ. ಇದರ ಜೊತೆಗೆ ಫೈಬರ್, ಮೆಗ್ನೀಷಿಯಂ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಕೂಡ ಇದೆ. ಇದು ಆರೋಗ್ಯಕ್ಕೆ, ಅಂದರೆ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಜೀರ್ಣಕ್ರಿಯೆಗೆ ಒಳ್ಳೆಯದು, ಹೊಟ್ಟೆಯ ಆರೋಗ್ಯವನ್ನು ಇದು ಕಾಪಾಡುತ್ತದೆ. ಆದ್ದರಿಂದ ಇದನ್ನು ಸೇವಿಸೋದು ಕೂಡ ಬಹಳನೇ ಉತ್ತಮ. ಕೊನೆಯದಾಗಿ ಎಳ್ಳು, ಬಿಳಿ ಅಥವಾ ಕಪ್ಪು ಯಾವ ಎಳ್ಳನ್ನಾದರೂ ಬಳಸಬಹುದು. ಎಳ್ಳಿನಲ್ಲಿ ಕ್ಯಾಲ್ಸಿಯಂ, ಕಾಪರ್, ಜಿಂಕ್, ಮೆಗ್ನೀಷಿಯಂ ಮತ್ತು ಆರೋಗ್ಯಕರ ಕೊಬ್ಬಿನಾಂಶಗಳಿವೆ. ಮೂಳೆಗಳ ಆರೋಗ್ಯಕ್ಕೆ ಅಗತ್ಯವಾದ ಆಹಾರ ಅಂತಲೇ ಹೇಳಬಹುದು. ಇದು ಹಲವಾರು ಪೋಷಕಾಂಶಗಳನ್ನು ಮೂಳೆಗಳಿಗೆ ಒದಗಿಸುತ್ತದೆ. ಇದಕ್ಕಾಗಿ ಹಿರಿಯರು ಕೂಡ ಎಳ್ಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಕಾಲು ನೋವು, ಕೀಲುಗಳಲ್ಲಿ ಕಟ್ ಅಂತ ಸೌಂಡ್ ಬರೋದು, ಈ ರೀತಿ ಸಮಸ್ಯೆ ಇದ್ದರೆ ಈ 3 ಬೀಜಗಳನ್ನು ಈ ರೀತಿಯಾಗಿ ಸೇವಿಸಿ. ಒಂದು ಬಾಣಲಿ ತಗೊಳ್ಳಿ, ಇದಕ್ಕೆ 3 ಬೀಜಗಳನ್ನು 2 ಚಮಚದಷ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಹುರಿದ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹುರಿದ್ಕೊಳ್ಳಿ. ಒಂದು ಒಳ್ಳೆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಹುರಿದ್ಕೊಳ್ಬೇಕು. ಚೆನ್ನಾಗಿ ಹುರಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ನಂತರ ಇದನ್ನು ಏರ್ಟೈಟ್ ಡಬ್ಬದಲ್ಲಿ ಹಾಕಿಡಿ. ಪ್ರತಿದಿನ 1 ಚಮಚ ಈ ಮಿಶ್ರಣವನ್ನು ಬೆಚ್ಚಗಿನ ಹಾಲಿನೊಂದಿಗೆ ಅಥವಾ ಬೆಚ್ಚಗಿನ ನೀರಿನೊಂದಿಗೆ ಸೇವಿಸಬೇಕು. ಇದನ್ನು ಬೆಳಗಿನ ಉಪಹಾರದ ನಂತರ ಅಥವಾ ರಾತ್ರಿ ಊಟದ ನಂತರ ಯಾವಾಗ ಬೇಕಾದರೂ ಸೇವಿಸಬಹುದು. ನಿಮ್ಮ ಅನುಕೂಲವಾಗಿರುವಂಥ ಸಮಯದಲ್ಲಿ ಸೇವಿಸಿ. ಇದರೊಂದಿಗೆ ಸಮತೋಲಿತ ಆಹಾರ ಮತ್ತು ಸಾಕಷ್ಟು ನೀರು, ನಿಯಮಿತ ವ್ಯಾಯಾಮ ಪಾಲಿಸಿದರೆ ಒಟ್ಟಾರೆ ಆರೋಗ್ಯಕ್ಕೆ ಉತ್ತಮ. ಇದನ್ನು ಕನಿಷ್ಠ 3 ತಿಂಗಳಾದರೂ ಬಳಸಬೇಕು. ನಿಮಗೆ ನೋವು ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ದಿನ ಗ್ಯಾಪ್ ಬಿಟ್ಟು ಮತ್ತೆ ಇದನ್ನು ಸೇವಿಸಲು ಪ್ರಾರಂಭಿಸಿ. ಇನ್ನು ಗರ್ಭಿಣಿ ಮಹಿಳೆಯರು, ಯಾವುದಾದ್ರೂ ರೀತಿಯ ಔಷಧಿಯನ್ನು ತೆಗೆದುಕೊಳ್ಳುವವರು ಇದನ್ನು ಸೇವಿಸೋದು ಬೇಡ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.